ಆಕಾಶವಾಣಿ ಧಾರವಾಡ. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ, ಅಸಮತೋಲನವೇ ಅನಾರೋಗ್ಯ. ಆಹಾರ ವಿಹಾರ ಪತ್ತೆ ಉತ್ತಮ ಆರೋಗ್ಯ. ಮೆಣಸು ಶುಂಠಿ ಅಲುವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಹೆಗ್ಗೇರಿ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ, ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ. ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 08362305 ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಮಹಿಳೆಯರಿಗೆ ಬರುವ ಸಾಮಾನ್ಯ ತೊಂದರೆಗಳು ಈ ಕುರಿತಂತೆ ಹುಬ್ಬಳ್ಳಿಯ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಪಂಚಕರ್ಮ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದಂತಹ ಡಾ ಪದ್ಮಾವತಿ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಶರಣಬಸವ ಚೋಳೀನ್. ಅಂಗೈಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತ ನಮ್ಮ ಜೊತೆಗೆ ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂತಹ ಡಾ ಪದ್ಮಾವತಿ ವೆಂಕಟೇಶ್ ಅವರಿದ್ದಾರೆ. ಪಂಚಕರ್ಮ ಚಿಕಿತ್ಸೆ ವಿಭಾಗದೊಳಗೆ ಅವರು ಮುಖ್ಯಸ್ಥರಾಗಿದ್ದಾರೆ. ಇವತ್ತು ಮಹಿಳೆಯರು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಬಾಲ್ಯದಿಂದಲೇ ಸಾಕಷ್ಟು ಸವಾಲುಗಳು. ಇವತ್ತು ಪ್ಯೂಬರಿಟಿ ಬರೋದು 14 ವರ್ಷಕ್ಕೆ ಬರೋದು ಈಗ 10 ವರ್ಷಕ್ಕೆ ಬರ್ತಾ ಇದೆ. ಏನ್ ಕಾರಣ? ಹಾರ್ಮೋನಿಯಂ ಇಂಬ್ಯಾಲೆನ್ಸ್ ಆಗುವಂತದ್ದು, ಆಹಾರದೊಳಗೆ ನಾವು ಪಥ್ಯವನ್ನ ಅನುಸರಿಸುವುದಿಲ್ಲ, ವಿಲೋಮ ಆಹಾರವನ್ನು ತೆಗೆದುಕೊಳ್ಳುವಂತದ್ದು. ಈಗಿನ ಮಕ್ಕಳು ಬೆಳವಣಿಗೆ ಅಸಮರ್ಪಕವಾಗಿ ಅಸಮತೋಲನ ಕೂಡಿರುವುದರಿಂದ ಸಾಕಷ್ಟು ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆ, ಆಮೇಲೆ PCOS ಮತ್ತು PCOD ಸಮಸ್ಯೆಗಳು ಇವೆಲ್ಲ ಬರ್ತದೆ. ಮತ್ತೆ ಇನ್ಫರ್ಟಿಲಿಟಿ ಅಂತೂ ಈಗ ಸಾಕಷ್ಟು IVF ಅನ್ನ ನಾವು ಮೊರೆ ಹೋಗ್ತಾ ಇದ್ದೀವಿ. ಆಮೇಲೆ ಸಿಸೇರಿಯನ್ ಆಪರೇಷನ್, ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ. ಇವೆಲ್ಲವನ್ನ ನಾವು ಒಗ್ಕೊಂಡ್ಬಿಟ್ಟಿದ್ವಿ. ಹೀಗಾಗಿ ಮಹಿಳೆಯರು ಮೊದಲಷ್ಟು ಶಕ್ತಿವಂತರಾಗಿ ಉಳಿದಿಲ್ಲ, ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ. ಮತ್ತೆ ಆಮೇಲೆ ವಯಸ್ಸಾದ ನಂತರ ಅಂತೂ ಮಂಡಿ ನೋವು ಬರುವಂತದ್ದು, ಮೆನೋಪಾಸ್ ಸಮಸ್ಯೆ, ಆರ್ಥರೈಟಿಸ್ ಮತ್ತೆ ಜಾಯಿಂಟ್ ಪೇನ್, ಇವೆಲ್ಲ ಬಹಳ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ತೊಂದರೆಯನ್ನ ಮಾಡುವಂತದ್ದಾಗಿರುತ್ತೆ. 15 ವಯಸ್ಸಿನೊಳಗೆ ಪಿಂಪಲ್ಸ್ ಬರುವಂತದ್ದು, ಕೂದಲನ್ನು ಉದುರುವಂತಹ ಒಂದು ಸಾಧ್ಯತೆ, ಇವೆಲ್ಲವೂ ಕೂಡ ಮಹಿಳೆಯರಿಗೆ ಯುವ ವಯಸ್ಸಿನೊಳಗೆ ಬರೋ ಸಾಧ್ಯತೆ ಇದೆ. ಇವತ್ತು ಡಾಕ್ಟರ್ ಪದ್ಮಾವತಿ ವೆಂಕಟೇಶ್ ಅವರು ಈ ಕುರಿತಂತೆ ವಿವರವಾಗಿ ಮಾಹಿತಿ ನೀಡುತ್ತಾ ಇದ್ದಾರೆ. ನಿಮ್ಮೆಲ್ಲ ಪರವಾಗಿ ಆತ್ಮೀಯ ಕೇಳುಗರೆ, ಡಾಕ್ಟರ್ ಪದ್ಮಾವತಿ ವೆಂಕಟೇಶ್ ಅವರನ್ನ ಸ್ವಾಗತ ಮಾಡ್ತಿದ್ದೆ. ನಮಸ್ಕಾರ ಡಾಕ್ಟರ್ ಪದ್ಮಾವತಿ ವೆಂಕಟೇಶ್ ಅವರೇ, ಸ್ವಾಗತ, ಸುಸ್ವಾಗತ. ಧನ್ಯವಾದ. ಈಗ ನಮ್ಮ ಮಹಿಳೆಯರು ಸಾಮಾನ್ಯವಾಗಿ, ವಿಶೇಷವಾಗಿ ಮಕ್ಕಳು ಎದುರಿಸುವಂತಹ ಸಮಸ್ಯೆಗಳು ಏನು, ಅದಕ್ಕೆ ಆಯುರ್ವೇದದೊಳಗೆ ಏನು ಪರಿಹಾರ ತಾವು ಕೊಡ್ತೀರಿ? ಎಲ್ಲ ಚಿಕ್ಕ ವಯಸ್ಸಾಯ್ತ ಚಾಕ್ಲೇಟ್ ತಿನ್ನುವುದ ಚಟ ಹಾಕ್ತಾರೆ. ತಾಯಿ ತಂದೆ ಫಾಸ್ಟ್ ಫುಡ್ ತಿನ್ನುವುದ ಚಟ ಹಾಕ್ತಾರೆ. ನೂಡಲ್ಸ್ ತಿನ್ಸೋದು, ಮಂಚೂರಿಯನ್ ತಿನ್ಸೋದು, ಅದರಿಂದ ಶರೀರದಿಂದ ಮೆಟಾಬಾಲಿಸಂ ಒಳಗಡೆ ವಿಪರೀತ ಪರಿಣಾಮ ಆಗ್ತಾ ಇದೆ. ಅದರ ಸಂಬಂಧ ಚಿಕ್ಕ ವಯಸ್ಸೊಳಗಡೆ ಆಯುರ್ವೇದಿಕ್ ಡಾಕ್ಟರ್ ಇಂದ ಸಲಹೆಯಿಂದ, ವೈದ್ಯ ಸಲಹೆಯಿಂದ ಕೆಲವೊಂದು ತೈಲಗಳು ಕಲ್ಪನೆ ಇರುತ್ತೆ. ಬಲ ತೈಲ ಇರ್ಲಿ, ಕ್ಷೀರಬಲ ತೈಲ ಇರ್ಲಿ, ಮಹಾಮಾಶ ತೈಲ ಇರ್ಲಿ, ಚಂದನ್ ಬಲ ಲಾಕ್ಷಾದಿ ತೈಲ ಇರ್ಲಿ, ಇದರಿಂದ ಪ್ರತಿದಿನ ಸರ್ವಾಂಗ ಅಭ್ಯಂಗ, ಮೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಆಗೋದಕ್ಕೆ ನಾವೇ ಅಭ್ಯಂಗ ಹೇಳ್ತೀವಿ. ಆ ಅಟ್ಲೀಸ್ಟ್ 8-10 ವರ್ಷ ಅಂತ ನಿತ್ಯವಾಗಿ ಅಭ್ಯಂಗ ಮಾಡಿದ್ದ ಒಳ್ಳೆ ಆಗ್ತದ. ಇದರಿಂದ ಮಾಂಸದಿಂದ ಬಳವಳಿಗೆ ಚೆನ್ನಾಗತ್ತೆ, ಶರೀರದಿಂದ ಹೈಟ್ ಚೆನ್ನಾಗತ್ತೆ, ಆಮೇಲೆ ಶಕ್ತಿ ಇರುತ್ತೆ, ಆಮೇಲೆ ಆಟ ಆಡಿದ್ಮೇಲೆ ಸುಸ್ತ ಆಗುದಿಲ್ಲ. ಈ ತರ ಭಯಂಕರ ಫಾಯ್ದೆ ಆಗ್ತದೆ. ನಿದ್ದೆ ಚೆನ್ನಾಗತ್ತೆ. ಅದಕ್ಕೆ ಸ್ಟಡೀಸ್ ಒಳಗಡೆ ಕಾನ್ಸಂಟ್ರೇಷನ್, ಏಕಾಗ್ರತೆ ಜಾಸ್ತಿ ಆಗತ್ತೆ. ಆಮೇಲೆ ಅದರಿಂದ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗತ್ತೆ, ಪ್ರಭಾ, ಕಾಂತಿ, ವರ್ಣ ಈ ಎಲ್ಲ ಆರೋಗ್ಯದಾಯಿ ಪಾಸಿಟಿವ್ ಆಗ್ತದೆ. ಪದ್ಮಾವತಿ ವೆಂಕಟೇಶ್ ಅವರೇ, ಅಂದ್ರೆ ಪಂಚಕರ್ಮದೊಳಗೆ ಇಷ್ಟೆಲ್ಲ ಒಂದು ನಮಗೆ ಅನುಕೂಲತೆ ಇದೆ. ವಿಶೇಷವಾಗಿ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ನಾವು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಬಹಳ ಅಪರೂಪ ಇತ್ತೀಚೆಗೆ. ಅದು ಮೊದಲೆಲ್ಲ ನಾವು ನಮ್ಮ ಹಿರಿಯರೆಲ್ಲ ಹೆಂಗ್ ಮಾಡ್ತಿದ್ರು ಅಂದ್ರೆ
ಚೆನ್ನಾಗಿ ಬಿಸಿನೀರು ಇದ್ ಮಾಡಿ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಿದ್ರು, ಸಾಕಷ್ಟು ಎಣ್ಣೆ ಹಚ್ಚಿ ಕಳಿಸ್ತಾ ಇದ್ರು. ಮತ್ತೆ ಇನ್ನೊಂದು ಮುಖ್ಯವಾಗಿ ಮನೆಯಲ್ಲಿ ಅಡಿಗೆ ಮಾಡಿದ್ದೇನೆ ಊಟ ಮಾಡಿಸ್ತಿದ್ರು. ಈಗೆಲ್ಲ ಹೊರಗಿಂದೆಲ್ಲ ಜಾಸ್ತಿ, ಯಾಕಂದ್ರೆ ಪ್ರಿಸರ್ವೇಟಿವ್ಸ್ ಇರೋದ್ರಿಂದ ಅವು ನಮ್ಮ ದೇಹದ ಮೇಲೆ ಹಾರ್ಮೋನ್ ಮೇಲೆ ಸೈಡ್ ಎಫೆಕ್ಟ್ ಆಗ್ತಾ ಇವೆ. ಮೊದಲು 14 ವರ್ಷಕ್ಕೆ ಹುಡುಗಿಯರು ದೊಡ್ಡವರಾಗ್ತಿದ್ರು, ಪ್ಯೂಬರಿಟಿ ಅಂತ ವಯಸ್ಸು 9 ವರ್ಷ 10 ವರ್ಷಗೆ ಯಾಕೆ ಹಿಂಗಾಗ್ತಾ ಇದೆ? ಲೈಫ್ ಸ್ಟೈಲ್. ಈಗ ನೀವು ಅಭ್ಯಂಗ ಹೇಳ್ತಾ ಇದ್ದೀರಿ, ಈಗ ಬರೇ ದೀಪಾವಳಿ ದಿನ ಅಷ್ಟೇ ಶರೀರಕ್ಕೆ ಅಭ್ಯಂಗ ಮಾಡಿಸ್ತಾರೆ, ಕಾರ್ತಿಕ ಸ್ನಾನ ದಿನ. ಆಕ್ಚುಲಿ ಇಡೀ ವರ್ಷ ಮಾಡುದ ಅದರಿ ಅಭ್ಯಂಗ. ಈ ತರ ಮಾಡ್ತಾ ಇಲ್ಲ, ಮನಿ ಒಳಗಡೆ ಊಟ ಆಗ್ತಾ ಇಲ್ಲ. 9 ವರ್ಷಗೆ 10 ವರ್ಷಗೆ ಪಾಪುಗ MC ಸ್ಟಾರ್ಟ್ ಆಯ್ತ್ಮೇಲೆ ಆಕಿಗ ಏನದ ಅದ ತಿಳುವಳಿಕೆನೇ ಇರುವುದಿಲ್ಲ. ಮತ್ತ ತಿಂಗಳ ಹಿಂಗಾಕಿಗೆ ಮುಟ್ಟಾಯ್ತ ಮೇಲೆ ಆಕಿಗ ಶರೀರದಿಂದ ರಕ್ತದ ಅಂಶ ಕಡಿಮೆ ಆಗ್ಬಿಡ್ತದೆ, ಅನಿಮಿಕ್ ಆಗ್ಬಿಡ್ತದೆ, ಶಕ್ತಿ ಇರುವುದಿಲ್ಲ ಹೇಳಿ ಅವ್ರೆ ಕೈಕಾಲ್ನೂ ಜಾಸ್ತಿ ಆಗ್ತದೆ, ಕಾನ್ಸಂಟ್ರೇಷನ್ ಆಗುದಿಲ್ಲ. 12-13 ವರ್ಷ ಅಂತ ಬರ್ತಾರೆ, ಬೆನ್ನುಸ್ತದೆ ಹೇಳ್ತಾರೆ. ಆಟ ಆಡಿದ್ಮೇಲೆ ಕಾಫ್ ಮಸಲ್ಗೆ ಪಾದ ನೋವು ಹೇಳ್ತಾರೆ, ಅದಕ್ಕೆ ಆಟ ಆಡ್ಲಿಕ್ಕೆ ಹೋಗುದಿಲ್ಲ, ಎಕ್ಸರ್ಸೈಸ್ ಆಗುದಿಲ್ಲ. ಈ ಎಲ್ಲ ಒಂದಕ್ ಒಂದ್ ಲಿಸ್ಟ್ ಚೇನ್ ಬೆಳ್ಕೋತ ಹೋಗ್ತದ್ರಿ. ಅದರ ಸಂಬಂಧ ಹಾರ್ಮೋನ್ ಸರಿ ಆಗಲಿಕ್ಕೆ ಆಯುರ್ವೇದಿಕ್ ಒಳಗಡೆ ಚೆನ್ನಾ ಔಷಧಿ ಇದೆ. ರಕ್ತ ಸರಿ ಬರೀಲಿಕ್ಕೆ ತಪ್ಪ್ಯಾದಿ ಲೋಹೆ ಹಿಂಗೆ ಸರಿ ಔಷಧಿ ಇದೆ. ಈ ಎಲ್ಲ ಔಷಧಿ ವೈದ್ಯಂದ ಸಲಹೆ ಅನುಸಾರ ಮಾರ್ಗದರ್ಶನಾನುಸಾರ ತಗೊಳ್ಳಿಕ್ಕೆ ನಾ ಶ್ರೋತೃಗಳಿಗೆ ಹೇಳ್ತಾ ಇದ್ದೀನಿ. ವಯಸ್ಸಿನ ಮಹಿಳೆಯರಲ್ಲಿ ಸಾಕಷ್ಟು ಸಮಸ್ಯೆಗಳು, ಅಂದ್ರೆ ಪಿಂಪಲ್ಸ್ ಆಗುವಂತದ್ದು, ಹುಡುಗರ ಜೊತೆ ಹುಡುಗಿಯರಿಗೂ ಸಾಕಷ್ಟು ಈ ತರ ಮುಖದ ಮೇಲೆಲ್ಲ ಗುಳ್ಳೆ ಆಗ್ತದೆ. ಆಯುರ್ವೇದಕ್ಕೆ ಏನ್ ಪರಿಹಾರ ಅದ? ಅದರ ಸಂಬಂಧ ಸಹಿತ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈಗ ಒಂದು ಕಾರಣ ಇದೆ ರೀ. ಆಮೇಲೆ PCOD ಇರೋ ಟೈಮಿಗೆ ಹಿಂಗಾಗತ್ತೆ. ಆಮೇಲೆ ಥೈರಾಯ್ಡ್ ಸಮಸ್ಯೆಯಿಂದ ಆಗತ್ತೆ. ಅವಾಗ ಏನಾಗತ್ತೆ, ಟಿವಿಯಿಂದ ಅಡ್ವರ್ಟೈಸ್ ನೋಡಿ ರೆಗ್ಯುಲರ್ ಆಗಿ ಸೋಪ್ ಬದ್ಲಿ ಮಾಡ್ತಾರೆ, ಶಾಂಪೂ ಬದ್ಲಿ ಮಾಡ್ತಾರೆ. ನಿಮ್ ಶರೀರಕ್ಕೆ ಏನ್ ಆರೋಗ್ಯವಾಗಿ ಶಿಕೆಕಾಯಿ ಪುಡಿ ಇರ್ಲಿ ಆ ತರ ಕಷಾಯ ಮಾಡಿ ಅದರಿಂದ ತಲೆ ಸ್ನಾನ ಮಾಡುವುದೇ ಇಲ್ಲ. ವಾರಕ್ಕೆ 5 ಟೈಮ್ ತಲೆ ಎಣ್ಣೆ ಹಚ್ಚುದಿಲ್ಲ, ಅದಕ್ಕೆ ಸ್ಪ್ಲಿಟ್ ಎಂಡ್ಸ್ ಆಗ್ತದೆ. ಚಿಕ್ಕ ವಯಸ್ಸೊಳಗಡೆ ಕೂದ್ಲ ಉದರ್ತದೆ, ಆಮೇಲೆ ಕೂದ್ಲ ಬಿಳಿ ಜಲ್ದಿ ಆಗ್ತಾ ಇದೆ, ಆಮೇಲೆ ಹೇರ್ ಫಾಲ್ ತುಂಬಾ ಆಗ್ತದೆ. ಯಾಕ ಅದಕ್ಕೆ ನಾವೇ ಆಯುರ್ವೇದಿಕ್ ಒಳಗೆ ಅಸ್ಥಿಧಾತು ವಿಕೃತಿ ಹೇಳ್ತೀವ್ರಿ. ಅದರ ಸಂಬಂಧ ಮೊದ್ಲೇ ಅಸ್ಥಿಧಾತು ಸರಿ ಆಗಲಿ, ಕ್ಯಾಲ್ಸಿಯಂ ಚೆನ್ನಾಗಿ ನರಿಶ್ಮೆಂಟ್ ಕೊಡಬೇಕು, ಮೆಟಾಬಾಲಿಸಮ್ ಸರಿ ಇರಬೇಕು. ಆಮೇಲೆ ರೆಗ್ಯುಲರ್ ವಾಗಿ ಹೇರ್ ಆಯಿಲ್ಸ್ ಯೂಸ್ ಮಾಡ್ಲಿಕ್ಕೆ ಹೇಳ್ತೀವಿ. ಪೇಷಂಟ್ಗೆ ನೋಡಿ ಅದರ ತಕ್ಕ ನಾವೇ ಹೇರ್ ಆಯಿಲ್ ಸಜೆಸ್ಟ್ ಮಾಡ್ತೀವಿ. ಅದರ ಸಂಬಂಧ ಶಿರೋ ಅಭ್ಯಂಗ, ಶಿರೋಧಾರ, ತಕ್ರಧಾರ ಈ ಕೆಲವೊಂದು ಪಂಚಕರ್ಮ ಟ್ರೀಟ್ಮೆಂಟ್ ಇಂದ ಸರಿ ಆಗತ್ತೆ. ಆಮೇಲೆ ಪಿಂಪಲ್ ಸಂಬಂಧ ಯಾವಾಗ್ಲೂ ಮುಖದುಷಿಕ ಅಂತೀವಿ, ಅದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸೇ ಮೇನ್ ಕಾರಣ. ಅದರ ಸಂಬಂಧ ಆಯುರ್ವೇದಿಕ್ ಒಳಗಡೆ ವರ್ಣ್ಯ ಲೇಪ್ ಹೇಳಿದ್ದಾರೆ. ಅದರ ಮೊದಲು ಡೈರೆಕ್ಟ್ ಯಾವುದು ಫೇಸ್ ಪ್ಯಾಕ್ ಹಚ್ಕೋಬಾರ್ದು, ಹೊರಗಡೆಯಿಂದ ಕ್ರೀಮ್ಸ್ ಹಚ್ಚಬಾರ್ದು. ಅದರ ಸಂಬಂಧ ಡಾಕ್ಟರ್ ಕಡೆ ಹೋಗ್ಬೇಕು. ಅವರೇ ಶರೀರದಿಂದ ವಿಕೃತ ದೋಷ ತೆಗಿಲಿಕ್ಕೆ ಒಮ್ಮನ ಟ್ರೀಟ್ಮೆಂಟ್ ಹೇಳ್ತಾರೆ, ವಿರೇಚನ್ ಟ್ರೀಟ್ಮೆಂಟ್ ಹೇಳ್ತಾರೆ, ಆಮೇಲೆ ಜಲೋಕ ಲೀಚ್ ಥೆರಪಿ ಹೇಳ್ತಾರೆ. ಆ ತರ ವೈದ್ಯ ಸಲಹೆಯಿಂದ ಮಾಡ್ಕೋಬಹುದು. ಆಮೇಲೆ ಶರೀರ ಶುದ್ಧಿ ಆಯ್ತ್ಮೇಲೆ ರಕ್ತ ಪ್ರಸಾದನ ಆಗ್ಲಿಕ್ಕೆ ಸಾರಿವಾ, ಮಂಜಿಷ್ಠ, ಚಂದನ, ಶ್ವೇತ ಚಂದನ, ರಕ್ತ ಚಂದನ, ದಾರು ಹರಿದ್ರ ಈ ತರ ಔಷಧಿ ಸರಿ ಇದೆ. ಆ ಔಷಧಿಯಿಂದ ಯೋಗ್ಯ ರೀತಿಯಿಂದ ನಾವೇ ಉಪಯೋಗಿಸಿದ್ಮೇಲೆ ಅದರಿಂದ ಕಷಾಯ ಇರ್ಬೋದು, ಇಲ್ಲ ಲೇಪ್ ಇರ್ಬೋದು, ಆ ತರ ಹಚ್ಕೊಂಡ್ಮೇಲೆ ರೆಗ್ಯುಲರ್ ಆಗಿ ಅದರಿಂದ ಉಪಯೋಗಿಸಿಂದ ಸ್ಕಿನ್ ಟೋನ್ ಸರಿ ಆಗತ್ತೆ, ಎಲ್ಲಾ ಕಪ್ಪ ಕಲೆಗಳು ಹೋಗ್ತದೆ, ಚರ್ಮದ ಕಾಂತಿ ಎಲ್ಲ ಮತ್ತೆ ವಾಪಸ್ ಬರುತ್ತೆ. ಆಯುರ್ವೇದವನ್ನ ನಾವು ಆಶ್ರಯಿಸಬೇಕು, ಮತ್ತೆ ಮನೆ ಮದ್ದು ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಹೊರಗಡೆ ಸಿಗುತ್ತೆ ಯಾವುದೇ ಕ್ರೀಮ್ ಅನ್ನು ಹಚ್ಕೊಳ್ಳೋದ್ರಿಂದ ಕೆಲವೊಂದು ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ತಜ್ಞ ವೈದ್ಯರ ಸಲಹೆ ಪಡೆದು ಔಷಧಿಯುಕ್ತವಾದ ಒಂದು ಕ್ರೀಮ್ ಅನ್ನು ಲೇಪನ ಮಾಡೋದು ಒಳ್ಳೆಯದು, ಕಾಂತಿಯುಕ್ತವಾಗಿರ್ತದೆ. ಮತ್ತೆ ಇನ್ನೊಂದು ಡಾಕ್ಟರ್ ಪದ್ಮಾವತಿ ವೆಂಕಟೇಶ್ ಅವರೇ, ಇವತ್ತು ಬಂಜಿತನ ಅನ್ನೋದು ಹೆಚ್ಚಾಗ್ತಾ ಇದೆ. ಅಂದ್ರೆ ಹೆಣ್ಮಕ್ಳು ಕೂಡ ಈಗ ಮದುವೆಯನ್ನು 30 ವರ್ಷದವರೆಗೆ ಮಾಡ್ಕೊಳ್ಳೋದ್ರೆ ಎಷ್ಟು ಹೆಣ್ಮಕ್ಳು ತಡವಾಗಿ ಮದುವೆ ಆಗ್ತಾರೆ. ಹೀಗಾಗಿ ಇನ್ಫರ್ಟಿಲಿಟಿ ಅನ್ನೋದು ಒಂದು ಸಾಮಾನ್ಯ ತೊಂದರೆ ಆಗಿದೆ. ಆಮೇಲೆ ಈಗ IVF ಅಂತ ಬಂದ ಮೇಲೆ ಅದೊಂದು ದೊಡ್ಡ ವರ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ 2 ಮಾತನ್ನ ಹೇಳುವುದೇ ಇಷ್ಟಪಡ್ತೀವಿ. ಯಾವಾಗ್ಲೂ ಪಂಚಕರ್ಮ ಅಂದ ಅರ್ಥ ಏನು? ಶರೀರ ಶುದ್ಧಿ ಆಗ್ಲಿಕ್ಕೆ ಒಂದು ಪ್ರೊಸೆಸ್. ನಿಮ್ ಗಾಡಿ ಯಾವಾಗ್ಲೂ 2 ವೀಲರ್ ಇರ್ಲಿ 4 ವೀಲರ್ ಇರ್ಲಿ, ಯಾವಾಗ್ಲೂ ನಿಮ್ದ ಗಾಡಿ ಇದಕ್ಕೆ ಸರ್ವಿಸಿಂಗ್ಗೆ ಕೊಡ್ತೀರಿ. ನಿಮ್ ಶರೀರ ಒಳಗಡೆ
ಇಷ್ಟ ಎಲ್ಲ ಪ್ರದೂಷಣ ಇರಲಿ, ನಮ್ದು ವಿಪರೀತ ಆಹಾರ ವಿಹಾರ ಪದ್ಧತಿ ಇರಲಿ, ಸ್ಟ್ರೆಸ್ ಮಾನಸಿಕ ಚಿಂತಾ ಇರಲಿ, ಇದರಿಂದ ಎಷ್ಟು ನೆಗೆಟಿವ್ ಕೆಮಿಕಲ್ಸ್ ಬೆಳೆದ್ಬಿಡ್ತದೆ, ಎಷ್ಟು ಶರೀರ ಒಳಗೆ ಟಾಕ್ಸಿನ್ಸ್ ಜಮಾ ಆಗ್ತದೆ, ಯಾವಾಗ್ಲೂ ತಗ್ಸುವುದನ್ನ ಪ್ರಯತ್ನ ಪಡುವುದಿಲ್ಲ. ಸೆಲ್ಯುಲಾರ್ ಲೆವೆಲ್ಗೆ ಹೋಗಿ ಪೇಶಿಗಳಿಂದ ಎಲ್ಲಾ ಟಾಕ್ಸಿನ್ಸ್ ಹೊರಗಡೆ ಹಾಕ್ಲಿಕ್ಕೆ ಪಂಚಕರ್ಮ ಶರೀರ ಶುದ್ಧಿದಾಯಕ ಒಂದು ಪ್ರಕ್ರಿಯೆ ಇದೆ. ಅದರ ಸಂಬಂಧ ಚಲೋ ವೈದ್ಯ ಕಡೆ ಹೋಗಿ ನೀ ಚಿಕಿತ್ಸಾ ಪಡಬಹುದು. ಆಮೇಲೆ ಏನಾಗತ್ತೆ, ಸ್ತ್ರೀ ಶರೀರ ಯಾವಾಗ್ಲೂ ಶುದ್ಧ ಆಗತ್ತೆ, ಅವಾಗ ಆಕಿಂದ ಸ್ತ್ರೀ ಬೀಜ ಶುದ್ಧ ಆಗತ್ತೆ. ಸ್ತ್ರೀ ಬೀಜ ಶುದ್ಧ ಆಯ್ತ್ಮೇಲೆ ಅದರ ಜೊತೆಗೆ ಆಕಿಂದ ಗರ್ಭಾಶಯ ಇರ್ಲಿ, ಓವ್ರಿ ಇರ್ಲಿ, ಅದರಿಂದ ಕ್ವಾಲಿಟಿ ಸರಿ ಆಗತ್ತೆ. ಅದರೊಳಗೆ ಬಳಗುದ ಪಾಪುನೇ ಸರಿ ಇರುತ್ತೆ. ಆಯುರ್ವೇದಿಕ್ ಡಾಕ್ಟರ್ ಕಡೆ ಹೋಗಿದ್ಮೇಲೆ ಮಾಸಾನುವಾಸು ಚಿಕಿತ್ಸಾ ಹೇಳಿ ಪ್ರತಿ ತಿಂಗಳ ವೈದ್ಯ ಕಡೆ ಹೋಗಿ ನೀ ಆ ಟ್ರೀಟ್ಮೆಂಟ್ ತಗೋಬಹುದು. ಆಮೇಲೆ ಅಶ್ವಗಂಧ, ಶತಾವರಿ, ಇದರಿಂದ ಯಥೋಚಿತ ಉಪಯೋಗ ಅದರೊಳಗಾಗತ್ತೆ. ಆಯ್ತ್ಮೇಲೆ ಯಾವಾಗಲೂ ಸರ್ವ ಶರೀರ ಅಭ್ಯಂಗ ಕೆಲವೊಂದು ತೈಲಗಳು ಹೇಳಿದ್ದಾರೆ, ವಿಧಾನ ಹೇಳಿದ್ದಾರೆ. ಉಪಯೋಗಿಸಿದ್ಮೇಲೆ ನಾರ್ಮಲ್ ಡೆಲಿವರಿ ಆಗುವುದ ಚಾನ್ಸ್ 99% ಆಗತ್ತೆ. ಸೊ ನೀ ಎಲ್ಲರೂ ದಯವಿಟ್ಟು ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿ ಕಡೆ ಬರ್ರಿ. ಆಯುರ್ವೇದಿಕ್ ಚಿಕಿತ್ಸಾ ಯಾವುದು ಹೊರಗಡೆಯಿಂದ ಇಲ್ಲ. ಈ ಆಕ್ಚುಲಿ ನಮ್ದು ಜೀವನ ಶೈಲಿ ಅದ, ಪಾರಂಪರಿಕ ಪ್ರಾಚೀನ ಜೀವನ ಶೈಲಿ ಅದ. ಅದರಿಂದ ಈ ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿ ನೀ ಅಭ್ಯಾಸ ತಗೊಂಡ್ಮೇಲೆ ಅದರಿಂದ ಅಬಾರ್ಷನ್ ಆಗುವ ಚಾನ್ಸಸ್ ಕಡಿಮೆ ಆಗ್ತದೆ. ಗರ್ಭಪಾಲ್ ರಸ್ ಹೇಳಿ ಒಂದು ಚೆನ್ನಾಗಿ ಔಷಧಿ ಇದೆ. ಅದರಿಂದ ಪಾಪುಂದ ಬೆಳವಣಿಗೆ, ಗರ್ಭದ ಬೆಳವಣಿಗೆ ತುಂಬಾ ಚೆನ್ನಾಗತ್ತೆ. ಪಾಪು ಯಾವಾಗ್ಲೂ ಮಕ್ಕಳ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಅವಶ್ಯಕತೆನೇ ಬಹಳ ಕಡಿಮೆ ಬೀಳುತ್ತೆ. ಬರೇ ನೀವು ವ್ಯಾಕ್ಸಿನೇಷನ್ಗೆ ಅಷ್ಟೇ ಕರ್ಕೊಂಡು ಹೋಗ್ಬಹುದು, ಇಷ್ಟು ಚೆನ್ನಾಗತ್ತೆ. ಆಮೇಲೆ ಡೆಲಿವರಿ ಆಯ್ತ್ಮೇಲೆ ಹಾಲ್ ಸರಿಯಾಗಿ ಬರುವುದಿಲ್ಲ ಹೇಳ್ತಾರೆ. ಆ ತರನೇ ಶತಾವರಿ ಕಲ್ಪ ಉಪಯೋಗಿಸಿದ್ಮೇಲೆ ಹಾಲೇ ಸರಿ ಬರುತ್ತೆ. ಪಾಪುಂದ ಪೋಷಣೆ ಮ್ಯಾಲಿಂದ ಪ್ಯಾಕೇಜ್ ಡಬ್ಬಿಯಿಂದ ಆಗೋ ಬದ್ಲಿ ತಾಯಿ ಹಾಲೇ ಸರಿ ಆಗತ್ತೆ. ಅದರಿಂದ ಕ್ವಾಲಿಟಿನೇ ಚಲೋ ಇರುತ್ತೆ, ಕ್ವಾಂಟಿಟಿನೇ ಚಲೋ ಇರುತ್ತೆ, ನಿಸರ್ಗ ತತ್ವ ಗುಣ ಆಗತ್ತೆ. ಅದರ ಜೊತೆಗೆ ತಾಯಿಗೆ ಕ್ಯಾಲ್ಸಿಯಂ ರಿಚ್ ಫುಡ್, ಆಮೇಲೆ ಔಷಧಿ ಪಂಚಾಮೃತ ಇರಲಿ, ಮೌಕ್ತಿಕ್ ಭಸ್ಮ ಇರಲಿ, ಈ ತರ ಕೆಲವೊಂದು ಆಯುರ್ವೇದಿಕ್ ಔಷಧಿ ಕೊಟ್ಟಿದ್ಮೇಲೆ ತಾಯಿಗೆ ಸಹಿತ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗುದಿಲ್ಲ, ಸರಿ ಹೋಗುತ್ತೆ. ಈ ತರ ಎಲ್ಲ ಸರಿ ಆಗತ್ತೆ. ಮೆನೋಪಾಸ್ ಒಳಗೆ ಏನಾಗತ್ತೆ, ಜಾಯಿಂಟ್ಸ್ ಪೇನ್ ಚಾಲು ಆಗತ್ತೆ. ನೀ ರಿಪ್ಲೇಸ್ಮೆಂಟ್ ಮಾಡ್ಬೇಕು, ಏನೂ ಅವಶ್ಯಕತೆ ಇಲ್ಲ. 40 ವರ್ಷ ಆಯ್ತ್ಮೇಲೆ 8-10 ವರ್ಷ ಮನಿ ಒಳಗಡೆ ಬರೀ ಕ್ರೀಮ್ ಹಚ್ಕೊಂಡೆ ಆರಾಮ್ ಮಾಡ್ಬೇಡ್ರಿ. ಅವಾಗೇ ಡಾಕ್ಟರ್ ಕಡೆ ಬರ್ರಿ, ನೀವೇ ವೈದ್ಯಗಳು ಕಡೆ ಹೋಗ್ರಿ. ಅವಾಗೇ ಡಾಕ್ಟರ್ ನಿಮಗ ಜಾನುಬಸ್ತಿ ಕೊಡ್ತಾರೆ, ಸ್ವಲ್ಪ ವಿರೇಚನ್ ಕೊಡ್ತಾರೆ. ತೂಕ ಜಾಸ್ತಿ ಆಗಿತ್ತು ಒಬೆಸಿಟಿಗೆ ಲೇಖನ ಬಸ್ತಿ ಚಿಕಿತ್ಸಾ ಕೊಡ್ತಾರೆ, ಉದ್ವರ್ತನ್ ಚಿಕಿತ್ಸಾ ಕೊಡ್ತಾರೆ, ಡ್ರೈ ಪೌಡರ್ ಮಸಾಜ್ ಇಂದ. ಅದರಿಂದ ನಿಮ್ದು ತೂಕ ಕಂಟ್ರೋಲ್ ಒಳಗಾಗತ್ತೆ, ಡಯಾಬಿಟಿಸ್ ಆಗುದಿಲ್ಲ, ಆಮೇಲೆ ಬಿಪಿ ಜಾಸ್ತಿ ಆಗುದಿಲ್ಲ. ಆಮೇಲೆ ಜಾಯಿಂಟ್ ಪೇನ್ಗೆ ಜಾನುಬಸ್ತಿ ಟ್ರೀಟ್ಮೆಂಟ್ ಇರುತ್ತೆ, ಕೆಲವೊಂದು ಉಪನಾಹ ಸ್ವೇದ್ ಇರುತ್ತೆ, ಪತ್ರಪಿಂಡ ಸ್ವೇದ್ ಇರುತ್ತೆ. ಈ ಆಯ್ತ್ಮೇಲೆ ನಿಮಗೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗುದ ಚಾನ್ಸ್ ಬಹಳ ಕಡಿಮೆ ಆಗತ್ತೆ. ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಡಾಕ್ಟರ್ ಕಡೆ ಹೋಗಿದ್ಮೇಲೆ ಸರಿ ನಿಮಗೆ ಆರೋಗ್ಯ ಫಲವಂತ. ಡಾಕ್ಟರ್ ಪದ್ಮಾವತಿ ವೆಂಕಟೇಶ್ ಅವರೇ, ನೋಡ್ರಿ ಆಯುರ್ವೇದದೊಳಗೆ ಎಷ್ಟು ಅಂದ್ರೆ ಸಹಜ ಚಿಕಿತ್ಸೆ ಸಿಗುತ್ತೆ. ಮತ್ತೆ ಮುಖ್ಯವಾಗಿ ಇವತ್ತು ನಮ್ಮ ಆಯುರ್ವೇದದ ಒಂದು ಚಿಕಿತ್ಸಾ ವಿಧಾನವನ್ನು ಅನುಸರಿಸಿದ್ರೆ ಪಂಚಕರ್ಮದ ಮೂಲಕ ಅಮೂಲಾಗ್ರವಾಗಿ ನಮ್ಮ ದೇಹವನ್ನು ನಾವು ಶುದ್ಧ ಮಾಡ್ಕೊಳ್ಬಹುದು. ಪಂಚಕರ್ಮ ಚಿಕಿತ್ಸೆಯನ್ನ ತಗೊಳ್ಳೋದು ಅದೊಂದು ಪರಿಹಾರ ಅಂತ ಹೇಳ್ತಾ ಡಾಕ್ಟರ್ ಪದ್ಮಾವತಿ ವೆಂಕಟೇಶ್ ಅವರು ಬುಧವಾರ ಮತ್ತು ಗುರುವಾರ ಒಪಿಡಿಯಲ್ಲಿ ಲಭ್ಯ ಇರ್ತಾರೆ. ಅವರ ದೂರವಾಣಿ ಸಂಖ್ಯೆ 94482358119 9448235819. ಇಲ್ಲಿ ತನಕ ವಿಸ್ತೃತವಾಗಿ ಮಹಿಳೆಯರಿಗೆ ಬರಬಹುದಾದಂತಹ ಸಮಸ್ಯೆಗಳು, ಅವುಗಳಿಗೆ ಆಯುರ್ವೇದದಲ್ಲಿ ಪರಿಹಾರ, ಇವು ಕುರಿತಂತೆ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಡಾಕ್ಟರ್ ಪದ್ಮಾವತಿ ವೆಂಕಟೇಶ್ ಅವರೇ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಹಿಳೆಯರಿಗೆ ಬರುವ ಸಾಮಾನ್ಯ ತೊಂದರೆಗಳು ಈ ಕುರಿತಂತೆ ಡಾಕ್ಟರ್ ಪದ್ಮಾವತಿ ವೆಂಕಟೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳೀನ್. ಈ ವಾರದ ಪ್ರಶ್ನೆ, ಕೂದಲು ಉದುರುವಿಕೆಗೆ ಆಯುರ್ವೇದದಲ್ಲಿ ಇರುವ ಚಿಕಿತ್ಸೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಕೂದಲು ಉದುರುವಿಕೆಗೆ ಆಯುರ್ವೇದದಲ್ಲಿ ಇರುವ ಚಿಕಿತ್ಸೆ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು 1 ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ, ರಸಪ್ರಶ್ನೆ ವಿಭಾಗ, ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ, ಹೆಗ್ಗೇರಿ ಬಡಾವಣೆ, ಹಳೆ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು.
ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ, ಹುಬ್ಬಳ್ಳಿ.